ಭಾರತ ದೇಶದಲ್ಲಿ ಸಾಕಷ್ಟು ಜನರಿಗೆ ಕಾಡ್ತಾ ಇರತಕ್ಕಂತಹ ಈ ಪ್ಯಾರಾಲಿಸಿಸ್, ಏನು ಪಕ್ಷಾಘಾತ ಅಥವಾ ಪಕ್ಷಾಘಾತ ಅಥವಾ ಲಕ್ವಾ ಪಾರ್ಸಿ ಅಂತ ಏನು ಕರಿತೀವಲ್ವ, ಸೊ ಈ ಒಂದು ಕಾಯಿಲೆಯ ಲಕ್ಷಣಗಳೇನು ಮತ್ತು ಅದಕ್ಕೆ ಕಾರಣಗಳೇನು ಮತ್ತು ಅದನ್ನು ಹೇಗೆ ನಾವು ಬರದೇ ಇರೋ ಥರ ತಡಿಬೋದು, ಅಥವಾ ಬಂದಿದೆ ಸ್ವಲ್ಪ ಪ್ರಮಾಣದಲ್ಲಾಗಿದೆ ಅಂದಾಗ ನಾವು ಹೇಗೆ ಅದನ್ನು ವೈದ್ಯದ ಮುಖಾಂತರ ಮನೆ ವೈದ್ಯ ಮತ್ತು ಸುತ್ತಮುತ್ತಲಿನ ಒಂದು ಪ್ರಕೃತಿಯಲ್ಲಿ ಮತ್ತು ಹಿತ್ತಲಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳಿಂದ ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ಲಕ್ವಾ ಆಗುವಂಥ ಒಂದು ಕಾಯಿಲೆ ಬಂದು ಇದೊಂದು ವಾತ ಮತ್ತು ಪಿತ್ತಜನ್ಯ ಕಾಯಿಲೆ ಅಂತ ಹೇಳ್ತೇವೆ. ಅಂದರೆ ಪಿತ್ತಜನ್ಯ ವಾತ ಕಾಯಿಲೆ ಇದು. ಸೊ ನಮಗೇನಾಗ್ತದೆ ಅಂದರೆ ಮೆದುಳಿಗೆ ರಕ್ತ ಸಂಚಾರ ಆಗದೇ ಇದ್ದಾಗ ಅಥವಾ ಮೆದುಳಿಗೆ ಏನಾದ್ರೂ ಹೈ ಬ್ಲಡ್ ಪ್ರೆಷರಿಂದ ನಮಗೆ ಫೋರ್ಸ್ ಆಗಿ ರಕ್ತ ಹೋದಾಗ ಅಲ್ಲೇನಾದ್ರು ರಕ್ತನಾಳ ಓಪನ್ ಆಗಿ ರಕ್ತಸ್ರಾವ ಆದಾಗ ನಮಗೆ ಇದು ಉಂಟಾಗ್ತದೆ. ಸೊ ನಮಗೆ ಗೊತ್ತಿರುವ ಹಾಗೆ ಬಲಗೈ ಅಥವಾ ಬಲಗಾಲು ಅಥವಾ ಎಡಗೈ ಅಥವಾ ಎಡಗಾಲಲ್ಲಿ ನಮಗೆ ಸ್ವಾಧೀನ ಕಡಿಮೆ ಆದರೂ ಕೂಡ ಇದರ ಮೂಲ ಸಮಸ್ಯೆ ಇರೋದು ಬಂದ್ಬಿಟ್ಟು ಬ್ರೈನಲ್ಲಿ. ಸೊ ಬ್ರೈನಿಂದ ಏನಿವತ್ತು ನಮಗೆ ಸುಮಾರು ಜನ ನಮಗೆ ಈಗ ಲಕ್ವ ಹೊಡೆದ ತಕ್ಷಣ ಏನಾಗ್ತದೆ, ಕೈ ಕಾಲುಗಳು ಎಳ್ಕೊಳ್ಳೋಕ್ಕಾಗೋದಿಲ್ಲ, ಆಮೇಲೆ ಮಾತಾಡೋಕ್ಕಾಗಲ್ಲ, ಕೆಲವರಿಗೆ ಒಂಚೂರು ಕೂಡ ಮೂಮೆಂಟ್ ಮಾಡೋಕ್ಕಾಗೋದಿಲ್ಲ, ಕೆಲವರಿಗೆ ಪ್ರಜ್ಞೆ ಹೋಗ್ತದೆ. ಸೊ ಇಂಥದ್ದು ಯಾಕಾಗ್ತದೆ ಅಂತಂದರೆ ನಮ್ಮ ಮೆದುಳಿನಲ್ಲಿ ವಿದ್ಯುತ್ ತರಂಗಗಳು ಉತ್ಪತ್ತಿ ಆಗ್ತವೆ. ಸೊ ಆ ವಿದ್ಯುತ್ ತರಂಗಗಳ ಮುಖಾಂತರ ನಮ್ಮ ಶರೀರದ ಚಲನವಲನಗಳಿಗೆ ಒಂದು ಸಂದೇಶ ಹೋಗ್ತಾ ಇರ್ತದೆ. ಸೊ ಮೆದುಳಲ್ಲಿ ಏನಾದ್ರು ಸಮಸ್ಯೆ ಆದಾಗ ಏನಾಗ್ತದೆ, ಆ ಸಂದೇಶ ಹೋಗೋದು ನಿಲ್ತದೆ. ಅಂತಹ ಸಂದರ್ಭದಲ್ಲಿ ನಮಗೆ ಕೈಕಾಲು ಆಗಿರ್ಬೋದು, ಅಥವಾ ಮಾತು ಬರದೇ ಇರೋದಾಗಿರ್ಬೋದು, ಅಥವಾ ಸ್ವಾಧೀನ ಕಡಿಮೆ ಆಗ್ತಕ್ಕಂಥದ್ದು, ಅಥವಾ ಪೂರ್ತಿ ಸ್ವಾಧೀನ ಹೋಗುವಂಥದ್ದಾಗಿರ್ಬೋದು ಆಗ್ತದೆ. ಸೊ ಹೀಗಾಗಿ ಸ್ನೇಹಿತರೆ, ಈ ಒಂದು ಬ್ರೈನ್ ಸ್ಟ್ರೋಕಿಗೆ ಅಥವಾ ಈ ಒಂದು ಮೆದುಳಿನ ಒಂದು ಸ್ಟ್ರೋಕಿಗೆ ನಾವು ಹೇಗೆ ಬರದೇ ಇರೋ ಥರ ನೋಡ್ಕೋಬೇಕು ಅಂತಂದರೆ ಅದರ ಕಾರಣಗಳನ್ನು ತಿಳ್ಕೊಂಡ್ರೆ ಅದು ನಮಗೆ ಕೂಲಂಕುಷವಾಗಿ ಗೊತ್ತಾಗ್ತದೆ. ಸೊ ಭಾಳ ಮುಖ್ಯವಾಗಿ ರಕ್ತದಲ್ಲಿ ಆಮ್ಲೀಯತೆ ಜಾಸ್ತಿ ಆದಾಗ ಅಥವಾ ಒಂದು ಪಿತ್ತ ಜಾಸ್ತಿ ಆದಾಗ ಏನಾಗ್ತದೆ, ರಕ್ತನಾಳಗಳಲ್ಲಿ ಈ ಒಂದು ಗಂಟುಗಳಾಗ್ತವೆ. ಸೊ ಆ ಗಂಟುಗಳಾಗೋಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಆಮ್ಲೀಯತೆ ಅದರ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಲೆಕ್ಷನ್ ಆಗಿರ್ಬೋದು, ಅಥವಾ ಈ ಧೂಮಪಾನ, ಮದ್ಯಪಾನ, ಡ್ರಗ್ಸ್ ಎಡಿಕ್ಟರ್ಸ್ ಆಗಿರ್ಬೋದು, ಅಥವಾ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಳ್ಳದೆ ರಕ್ತದಲ್ಲಿ ಕೆಟ್ಟ ಒಂದು ಆಮ ಉತ್ಪತ್ತಿಯಾಗಿ ರಕ್ತನಾಳಗಳಲ್ಲಿ ಸೇರಿಕೊಂಡು ಬ್ಲಾಕೇಜಸ್ ಆಗಿರ್ಬೋದು. ಈ ರೀತಿ ನಿಮಗೆ ಸುಮಾರು ತಡವಾಗಿ ಲೇಟಾಗಿ ಮಲಗುವಂಥದ್ದು, ವಿರುದ್ಧ ಜೀವನ ಜೀವಿಸ್ತಕ್ಕಂಥದ್ದು, ಅಥವಾ ಈ ಪಂಚ ವಿಷಗಳನ್ನು ಸೇವನೆ ಮಾಡಿಕೊಂಡು ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡ್ಕೊಂಡಿರೋದು ಕೂಡ ನಮಗೆ ಬಹಳ ಮುಖ್ಯವಾಗಿ ಈ ಒಂದು ಬ್ರೈನ್ ಸ್ಟ್ರೋಕ್ ಆಗೋಕ್ಕೆ ಕಾರಣ ಆಗ್ತದೆ. ಸೊ ಹೀಗಾಗಿ ಈ ಒಂದು ಬ್ರೈನ್ ಸ್ಟ್ರೋಕ್ ಆಗಬಾರ್ದು ಅಂತಂದರೆ ನಾವೇನು ಮಾಡಬೇಕಂದ್ರೆ ಶುದ್ಧವಾದಂಥ ಎಣ್ಣೆ ಮತ್ತು ಶುದ್ಧವಾದಂತಹ ಹಾಲು, ತುಪ್ಪ ಈ ಥರದ್ದು ಊಟ ಮಾಡೋದ್ರ ಜೊತೆಗೆ ನಾವು ಮನೆಯಲ್ಲಿ ಸೈಂಧವ ಲವಣವನ್ನು ಉಪಯೋಗಿಸ್ತಾ ಬಂದರೆ ನಮಗೇನಾಗ್ತದೆ, ರಕ್ತದಲ್ಲಿ ಈ ಆಮ್ಲೀಯತೆಯ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು, ಜೊತೆಗೆ ಈ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಶುದ್ಧವಾದ ಎಣ್ಣೆ ಮತ್ತು ಸೈಂಧವ ಲವಣದ ಜೊತೆಗೆ ಇದು ನಮ್ಮ ಮೆದುಳಿನ ಸಮಸ್ಯೆ ಆಗಿರೋದ್ರಿಂದ ಮೆದುಳಿಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದರೂ ಕೂಡ ಏನಾಗ್ತದೆ, ನಮಗೆ ಈ ಒಂದು ಸಮಸ್ಯೆ ಕಾಡೋದಿಲ್ಲ. ಬಹಳ ಮುಖ್ಯವಾಗಿ ಮೆದುಳಿಗೆ ಒಂದು ಅತ್ಯುತ್ತಮ ಔಷಧಿ ಅಂತಂದರೆ ನಮ್ಮ ಭಾರತ ದೇಶದ ಅಡುಗೆ ಮನೆಯಲ್ಲಿ ದೇಶಿ ಹಸುವಿನ ತುಪ್ಪ. ತಮಗೆಲ್ಲ ಗೊತ್ತಿರುವ ಹಾಗೆ ತುಪ್ಪವನ್ನು ನಾವು ಮೈದ್ಯ ಅಂತ ಕರಿತೇವೆ ಆಯುರ್ವೇದದಲ್ಲಿ. ಮೈದ್ಯ ಅಂದರೆ ಮೆದುಳಿಗೆ ಅತ್ಯುತ್ತಮವಾದಂಥ ಔಷಧಿ ಎಂದು. ಸೊ ತುಪ್ಪವನ್ನು ನಾವು ಯಥೇಚ್ಛವಾಗಿ ಊಟ ಮಾಡ್ತಾ ಇದ್ದಾಗ ಏನಾಗ್ತದೆ, ಮೆದುಳಿನಲ್ಲಿ ಸಮಸ್ಯೆವೇ ಉಂಟಾಗೋದಿಲ್ಲ ಮತ್ತು ರಕ್ತದಲ್ಲಿ ನಮಗೆ ಉತ್ತಮವಾದಂತಹ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಹಾಗೆ ನೀವು ಮೆದುಳಿಗೆ ಬೇಕಾದಂತಹ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದೆಲಗ ಅಂತೇಳಿ ಒಂದು ಸೊಪ್ಪು ಬರ್ತದೆ, ಒಂದೆಲಗ ಅಂತೇಳಿ ಬ್ರಾಹ್ಮಿ ಅಂತ ಕರೀತಾರೆ ಅದನ್ನ. ಅದರದ ಒಂದು ಚಟ್ನಿ ಥರ ಮಾಡ್ಕೊಂಡು ತಿನ್ಬೋದು ನಾವು. ಭಾಳ ಮುಖ್ಯವಾಗಿ ಅದರ ಚಟ್ನಿ ಹೇಗೆ ಮಾಡ್ಕೋಬೇಕಂತಂದರೆ ಸ್ವಲ್ಪ ಒಂದು 20-30 ಎಲೆನ ಒಂದೆಲಗದ ಎಲೆ ಮತ್ತು ಒಂಚೂರು ಕಾಳುಮೆಣಸಿನ ಪುಡಿ, ಒಂದು ಸ್ವಲ್ಪ ಸೈಂಧವ ಲವಣ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚಟ್ನಿ ಥರ ಮಾಡ್ಕೊಂಡು ನಾವು ಈ ಮುದ್ದೆ ಜೊತೆಗೋ ಅನ್ನದ ಜೊತೆ ಕಲಸ್ಕೊಂಡು ತಿಂದರೂ ಕೂಡ ತುಂಬ ಮೆದುಳಿಗೆ ಒಳ್ಳೆಯದು. ತಮಗೆಲ್ಲ ಗೊತ್ತಿರುವ ಹಾಗೆ ತಾಯಿ ಬೇರು ಅಂತ ಕರೀತಾರೆ, ಈ ಬಜೆ ಅಂತ ಬರುತ್ತೆ ನೋಡಿ, ಅದು ಮಾತು ಸ್ಫುಟವಾಗಕ್ಕೆ ಮತ್ತು ಮೆದುಳು ಚುರುಕಾಗಕ್ಕೆ ನಮ್ಮ ದೇಶದಲ್ಲಿ ತಾಯಿಯಂದರು ತಮ್ಮ ಮಕ್ಕಳುಗಳಿಗೆ ಅದನ್ನು ಜೇನುತುಪ್ಪದಲ್ಲಿ ತೇದ್ಬಿಟ್ಟು ನಿಕ್ಕಿಸ್ತಾ ಇದ್ರು. ಸೊ ಅದು ಮಾಡೋದ್ರಿಂದ ಕೂಡ ಏನಾಗ್ತದೆ, ನಮಗೆ ಈ ಒಂದು ಮೆದುಳಿನ ಸಮಸ್ಯೆ ನಿವಾರಣೆ ಆಗ್ತದೆ. ಜೊತೆಗೆ ನಾಲಿಗೆಯಲ್ಲಿ ಕೆಲವರಿಗೆ ಈ ಲಕ್ವ ಹೊಡೆದಾಗ ಮಾತು ನಿಂತು ಹೋಗಿರುತ್ತೆ ನೋಡಿ, ಅದು ಕೂಡ ಮಾತು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ ಭಾಳ ಮುಖ್ಯವಾಗಿ ಈ ಒಂದು ಲಕ್ವ ಹೊಡೆದಾಗ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಾಗಕ್ಕೆ ನಾವು ಹಾರ್ಟನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕಾಗತ್ತೆ, ಹೃದಯವನ್ನು. ಯಾಕೆಂದರೆ ಹೃದಯದಿಂದನೇ ಪಂಪ್ ಆಗಬೇಕಲ್ವ. ಸೊ ಅದಕ್ಕಾಗಿ ನಾವು ನಿಮಗೆ ಹೃದಯದ ಒಂದು ಆರೋಗ್ಯ ಚೆನ್ನಾಗಿಡೋಕ್ಕೋಸ್ಕರ ಈ ಅರ್ಜುನ ಮತ್ತು ಒಣಶುಂಠಿಯ ಒಂದು ಕಷಾಯ ಹೇಳಿದ್ವಲ್ವ, ಆ ಕಷಾಯನ್ನು ಕೂಡ ನಾವು ನಿತ್ಯ ಮಾಡ್ಕೊಂಡು ಕುಡಿದ್ರೂ ಕೂಡ ಒಳ್ಳೆಯದು.